ನಮಸ್ಕಾರ ಕರ್ನಾಟಕ. ಅದೃಷ್ಟದ ಸಮಯ ಬಂದೇ ಬಿಟ್ಟಿದೆ. ಪ್ರತಿ ಭಾನುವಾರ ನಿಮಗೆ ಲಕ್ ಅನ್ನ ಖುಲಾಯಿಸುವಂತಹ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವಂತಹ ಲಕ್ಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಹಾಗಿದ್ರೆ ನಿಮ್ಮ ಅದೃಷ್ಟ ಇವತ್ತು ಖುಲಾಯಿಸುತ್ತಾ ಅಂತ ನೋಡೋಣ. ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಇದು ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ. ಲಕ್ಪತಿ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ನಮಗೆ ಸಾಕಷ್ಟು ಕಾಲ್ಸ್ಗಳು ಬರ್ತಾ ಇದ್ವು. ಕಾಲ್ಸ್ ಬಂದವರೆಲ್ಲ ನಮಗೆ ಕಾಲ್ ಸಿಗ್ತಾ ಇಲ್ಲ, ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ನಾವು ಈ ಬಾರಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ವಿ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅವರಲ್ಲಿ ಅದೃಷ್ಟಶಾಲಿಗಳಿಗೆ ನಾವೇ ಅಂದ್ರೆ ನಮ್ಮ ಕಂಪ್ಯೂಟರ್ ನಿಮಗೆ ಕರೆ ಮಾಡುತ್ತೆ. ಯಾರನ್ನ ಅದೃಷ್ಟಶಾಲಿಯಾಗಿ ಅದು ಆರಿಸುತ್ತೋ ಅಂತವರಿಗೆ ಕರೆ ಹೋಗುತ್ತೆ. ಆ ಕರೆ ಕೊಟ್ಟಂತವರಿಗೆ 10 ಪ್ರಶ್ನೆಗಳು. ಈ ಬಾರಿಯಿಂದ ಬರೀ 1-2 ಪ್ರಶ್ನೆ ಕೇಳಿ ಸ್ವಲ್ಪ ಸಣ್ಣ ಪುಟ್ಟ ಬಹುಮಾನ ಗೆದ್ದು ಹೋಗುವಂತಹದ್ದಲ್ಲ. ಈಗ ಲಕ್ಪತಿ ಕಾರ್ಯಕ್ರಮ ನಿಜ ರೂಪದಲ್ಲಿ ಲಕ್ ನಿಮ್ಮ ಅದೃಷ್ಟವನ್ನ ಖುಲಾಯಿಸುವಂತಹ ಕಾರ್ಯಕ್ರಮ. 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಿಮಗೆ ಪ್ರತಿ ಪ್ರಶ್ನೆಗೆ ಇಷ್ಟಿಷ್ಟು ಮೌಲ್ಯದ ಬಹುಮಾನ ಸಿಗುತ್ತೆ ಅಂತ ನಾವು ಹೇಳ್ತೀವಿ. 10 ಪ್ರಶ್ನೆಗೆ ನೀವು ಉತ್ತರವನ್ನ ಸರಿಯಾಗಿ ಕೊಟ್ರಿ ಅಂತಾದಲ್ಲಿ 1.5 ಲಕ್ಷ ರೂಪಾಯಿಯ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಸುವರ್ಣ ಅವಕಾಶ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ಈ ಬಾರಿ ಇನ್ನಷ್ಟು ಹೆಚ್ಚಿಗೆ ನಿಮಗೆ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ ಇದೆ. ಅದೇ ರೀತಿಯಲ್ಲಿ ಹೆಚ್ಚೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಹಾಗೆಯೇ ಮೊದಲನೇ ಕರೆ ಯಾರದ್ದು? ಮೊದಲಿಗೆ ಯಾರಿಗೆ ಕರೆ ಮಾಡ್ತಾ ಇದೀವಿ ಅಂತಂದ್ರೆ ಮಂಜುನಾಥ್ ಮಂಡ್ಯದಿಂದ. ಮಂಜುನಾಥ್ ನಮಸ್ಕಾರ. ನಮಸ್ತೆ ಮೇಡಮ್. ಮಂಜುನಾಥ್ ಎಕ್ಸ್ಪೆಕ್ಟ್ ಮಾಡಿದ್ರಾ ನಿಮ್ಗೆ ಕರೆ ಬರಬಹುದು ಅಂತ? ಇಲ್ಲ ಮೇಡಮ್, ಗೊತ್ತಿಲ್ಲ ನಮಗೆ. ಓಕೆ, ಹೇಗ ಅನಿಸ್ತಾ ಇದೆ? ಇಲ್ಲ ಮೇಡಮ್, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ ಅಂತೀರಿ? ಇಲ್ಲ ಅಂತೀರಿ ಖುಷಿನೂ ಆಗ್ತಾ ಇದೆ ಅಂತ ಇದ್ದೀರಿ? ಖುಷಿ ಆಗ್ತಾ ಇದೆ. ಹಾಗಿದ್ರೆ ರೆಡಿ ಇದ್ದೀರಾ ಪ್ರಶ್ನೆಗಳಿಗೆ? ರೆಡಿ ಇದ್ದೀರಿ? ಓಕೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ಕೇಳೋಣವಾ? ಕೇಳಿ ಮೇಡಮ್. ಓಕೆ ಮಂಜುನಾಥ್, ನಿಮ್ಮ ಮೊದಲ ಪ್ರಶ್ನೆ ಫಟಾಫಟ್ ಪ್ರಶ್ನೆ, ಸಟಾಸಟ್ ಉತ್ತರದಲ್ಲಿ ಮೊದಲ ಪ್ರಶ್ನೆ. ವಿದ್ಯುತ್ ಸಂಪರ್ಕ ಪಡೆದ ಏಷ್ಯಾದ ಮೊದಲ ನಗರ ಯಾವುದು? ಎ ಬೆಂಗಳೂರು, ಬಿ ಚೆನ್ನೈ, ಸಿ ಮುಂಬೈ, ಡಿ ಬೀಜಿಂಗ್. ನಿಮ್ಮ ಸಮಯ ಈಗ ಶುರು. 30 ಸೆಕೆಂಡ್ ಮಾತ್ರ ಇರುವಂತಹದ್ದು. ವಿದ್ಯುತ್ ಸಂಪರ್ಕ ಪಡೆದ ಏಷ್ಯಾದ ಮೊದಲ ನಗರ ಯಾವುದು? ಬೆಂಗಳೂರು ಮೇಡಮ್. ಬೆಂಗಳೂರಾ? ಓಕೆ ಮೇಡಮ್. ಹೌದಾ? ತಗೊಳ್ಳದ ಉತ್ತರವನ್ನ? ಓಕೆ, 30 ಸೆಕೆಂಡ್ ಇದೆ ನಿಮ್ಗೆ. ಮಂಜುನಾಥ್, ಸಾಕಷ್ಟು ಓದ್ಕೊಂಡಿದ್ದೀರಾ ಇದ್ರ ಬಗ್ಗೆ ಎಲ್ಲ? ಓಕೆ ಓಕೆ ಓಕೆ, ಹಾಗಿದ್ರೆ ಬೆಂಗಳೂರು ಉತ್ತರವನ್ನ ತೆಗೆದುಕೊಳ್ಳೋಣ. ಸರಿನೋ ತಪ್ಪು ಅಂತ ನೋಡೋಣ. ಓಕೆ, ನೀವು ಕೊಟ್ಟಂತಹ ಉತ್ತರ ಬೆಂಗಳೂರು. ಬೆಂಗಳೂರು ಉತ್ತರ ಸರಿ ಇದೆಯೋ ಇಲ್ವೋ ಅಂತ ನೋಡೋಣ. ಏನನ್ಸ್ತಾ ಇದೆ ನಿಮ್ಗೆ? ಸರಿ ಇದೆ ಅಂತೀರಾ? ನೀವು ಎಷ್ಟು ಕಾನ್ಫಿಡೆಂಟ್ ಇದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಆನ್ಸರ್ ಕೊಟ್ಟಿದ್ದಕ್ಕೆ ನಾನು ಹೇಳಲೇಬೇಕು. ಈಗ ನಿಮ್ಮ ಉತ್ತರ ಸರಿ ಮಂಜುನಾಥ್. ಓಕೆ, ಸೊ ನೀವು 500 ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆದ್ದಿದ್ದೀರಿ. ಮೊದಲನೇ ಪ್ರಶ್ನೆಗೆ ಬಂದ್ರಿ, ಫಟಾಫಟ್ ಆಗಿ ಪ್ರಶ್ನೆಗೆ ಸಟಾಸಟ್ ಆಗಿ ಉತ್ತರ ಕೊಟ್ರಿ. 500 ರೂಪಾಯಿ ಮೌಲ್ಯದ ಬಹುಮಾನವನ್ನ ನೀವು ಆಗ್ಲೇ ಗೆದ್ಬಿಟ್ಟಿದ್ದೀರಿ. ಇನ್ನು ಮುಂದೆ ಇದೇ ರೀತಿ ಪ್ರಶ್ನೆಗಳ ಮೌಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಶ್ನೆಗಳು ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ. ಹಾಗೇನೆ ನೀವು ಉತ್ತರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡಿ ಅಂತೀನಿ. ಹಾಗಿದ್ರೆ ಎರಡನೇ ಪ್ರಶ್ನೆಗೆ ರೆಡಿ ಇದ್ದೀರಾ? ಓಕೆ, ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ಮಂಜುನಾಥ್, ಸರಿಯಾಗಿ ಕೇಳಿಸ್ಕೊಳ್ಳಿ ಪ್ರಶ್ನೆಯನ್ನ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಎ ಆಗುಂಬೆ, ಬಿ ಚಿರಾಪುಂಜಿ, ಸಿ ಹುಲಿಕಲ್, ಡಿ ಶಿವಮೊಗ್ಗ. ನಿಮ್ಮ ಸಮಯ ಈಗ ಶುರು. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ ಮೇಡಮ್. ಆಗುಂಬೆ ಅಂತೀರಿ? ಪಕ್ಕನಾ? ಟೈಮ್ ಇದೆ. ಪಕ್ಕ ಅಂತೀರಿ? ಆಗುಂಬೆನೆ ಅಂತೀರಿ? ಆಗುಂಬೆಗೆ ಹೋಗಿ ಬಂದಿದ್ದೀರಾ? ಹೋಗಿಲ್ಲ, ಕೇಳಿದಿರಿ? ಹೌದಾ? ತಗೊಳ್ಳೋದ ಹಾಗಿದ್ರೆ ನಿಮ್ಮ ಉತ್ತರವನ್ನ? ಓಕೆ, ಆಗುಂಬೆ ಅಂತ ಹೇಳಿದಿರಿ ಮಂಜುನಾಥ್. ನಿಮ್ಮ ಉತ್ತರ ಏನನ್ಸ್ತಾ ಇದೆ ನಿಮ್ಗೆ? ಓಕೆ, ನಿಮ್ಮ ಸಮಯ ಏನೋ ಮುಗ್ದಿದೆ. ನೀವು ಆಗುಂಬೆ ಅಂತ ಹೇಳಿದ್ರಿ, ಆದ್ರೆ ನಿಮ್ಮ ಉತ್ತರ ತಪ್ಪು ಮಂಜುನಾಥ್. ಐ ಆಮ್ ವೆರಿ ಸಾರಿ, ನಿಮ್ಮ ಉತ್ತರ ತಪ್ಪು. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಇರುವಂತಹದ್ದು ಸಿ ಹುಲಿಕಲ್. ಮಂಜುನಾಥ್, ಐ ಆಮ್ ವೆರಿ ಸಾರಿ, ಬಟ್ ನೀವು ಪ್ರಥಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ರಿ. ಹಾಗಾಗಿ 500 ರೂಪಾಯಿ ಮೌಲ್ಯದ ಬಹುಮಾನವನ್ನ ನೀವು ಗೆದ್ದಿದ್ದೀರಿ.
ಹಾಗಾಗಿ ಧನ್ಯವಾದಗಳು ನಿಮ್ಗೆ. ಇನ್ನು ಮತ್ತೆ ಯಾರಿಗೆ ಕರೆ ಹೋಗುತ್ತೆ? ನಮ್ಮ ಕಂಪ್ಯೂಟರ್ ಮಹಾಶಯ ಯಾರಿಗೆ ಕರೆ ಮಾಡಿದ್ದಾರೆ? ಆಶಾ ಅವರಿಗೆ ಕರೆ ಮಾಡಿದ್ದಾರೆ. ಆಶಾ ನಮಸ್ತೆ. ಆಶಾ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ, ಕೇಳ್ತಿದೆ. ನಮಸ್ತೆ. ನಮಸ್ತೆ ಆಶಾ, ಪುತ್ತೂರಿನಿಂದ ನಿಮ್ಗೆ ಕರೆ ಬರ್ತಾ ಇರುವಂತದ್ದು. ಹೌದು. ಹೇಗೆ ಅನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ? ಇಲ್ಲ ಇಲ್ಲ ಮೇಡಮ್. ಇಲ್ಲ. ಖುಷಿ ಆಗ್ತಿದೆ. ಹೌದಾ, ಖುಷಿ ಆಗ್ತಾ ಇದೆಯಾ? ಸೊ ಹಾಗಿದ್ರೆ ತಡ ಯಾಕೆ, ನಿಮ್ಮ ಅದೃಷ್ಟ ಖುಲಾಯಿಸುತ್ತಾ ಅಂತ ನೋಡೋಣವಾ? 10 ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರಿಸಲಿಕ್ಕೆ ಅವಕಾಶ ಇರುತ್ತೆ ಆಶಾ. ಸೊ ನಿಧಾನವಾಗಿ ನಮ್ಮ ಆಯ್ಕೆಗಳು ಬಂದ ನಂತರ ನಿಮ್ಮ ಉತ್ತರವನ್ನ ಕೊಡಿ. ಸರಿಯಾಗಿ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. 10 ಪ್ರಶ್ನೆಗೆ ನೀವು ಉತ್ತರವನ್ನ ಕೊಟ್ರಿ ಅಂತಾದ್ರೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ ಕೇವಲ ಕೈಲಾಶ್ ನಿಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ. ಹಾಗಿದ್ರೆ ರೆಡಿನಾ? ಓಕೆ ಸರ್. ಓಕೆ ಆಶಾ, ನಿಮ್ಮ ಮೊದಲ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರಿಯಾಗಿ. ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ. ಓಕೆ. ನಿಮ್ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 210, 224, 234, 254. ನಿಮ್ಮ ಸಮಯ ಈಗ ಶುರು ಆಶಾ. ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಹಲೋ ಮೇಡಮ್, ಎಷ್ಟು ಮಿನಿಟ್ ಟೈಮ್ ಮೇಡಮ್? ಏನು? ಎಷ್ಟು ಮಿನಿಟ್ ಟೈಮ್? 30 ಸೆಕೆಂಡ್ಸ್ ಮಾತ್ರ ಇರುವಂತದ್ದು. ನಿಮ್ಮ ಆಯ್ಕೆಗಳು ಹೀಗಿವೆ: 210, 224, 234, 254. ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 10 ಸೆಕೆಂಡ್ ಮಾತ್ರ ಬಾಕಿ ಇದೆ ಆಶಾ. ನಿಮ್ಮ ಸಮಯ ಆಗ್ತಾ ಇದೆ ಆಶಾ. ನಿಮ್ಮ ಉತ್ತರವನ್ನ ಬೇಗ ಹೇಳ್ಬೇಕು. 224 ಬಿ ಆಪ್ಷನ್ ಮೇಡಮ್. 224 ಅಂತ ಹೇಳ್ತಾ ಇದ್ದೀರಿ. ಓಕೆ. ಸರಿಯೋ ತಪ್ಪೋ ಅಂತ ನೋಡೋಣವಾ? ಓಕೆ. ಆಶಾ, ಏನನ್ಸ್ತಾ ಇದೆ? ಸರಿ ಆಶಾ, ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾಗಿದೆ ಮೇಡಮ್. ಓಕೆ, ಗೆಸ್ ಮಾಡಿದ್ರಾ? ನಿಜ ಗೊತ್ತಿತ್ತಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಗೆಸ್ ಮಾಡಿಲ್ಲ. ಗೆಸ್ ಮಾಡಿಲ್ಲ, ಗೊತ್ತಿತ್ತು. ಓ ವಂಡರ್ಫುಲ್. ಓಕೆ ಆಶಾ, ಹಾಗಿದ್ರೆ ನೀವೀಗ 500 ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆದ್ಬಿಟ್ಟಿದ್ದೀರಿ ಆಲ್ರೆಡಿ. ಓಕೆ. ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ರೆಡಿ ಇದ್ದೀರಾ? ಪ್ರಶ್ನೆ ಕಠಿಣವಾಗ್ತಾ ಹೋಗುತ್ತೆ, ಹಾಗೇನೆ ಪ್ರಶ್ನೆಯ ಮೌಲ್ಯಗಳು ಕೂಡ, ಅಂದ್ರೆ ನೀವು ಗೆಲ್ಲುವಂತಹ ಬಹುಮಾನದ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸಮಯ ನೋಡಿ, 30 ಸೆಕೆಂಡ್ ಅಲ್ಲಿ ಹೇಳ್ಬೇಕು ನೀವು. ಓಕೆ, ನಿಮ್ಮ ಎರಡನೇ ಪ್ರಶ್ನೆ ಆಶಾ ಈ ರೀತಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ವಿಚ್ಛೇದನ ಪಡೆದಂತಹ ನಟಿ ಯಾರು? ರಮ್ಯಾ, ರಾಧಿಕಾ, ಶ್ರುತಿ, ನಿವೇದಿತಾ. ನಿಮ್ಮ ಸಮಯ ಈಗ ಶುರು. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ವಿಚ್ಛೇದನ ಪಡೆದ ನಟಿ ಯಾರು? ವಿಚ್ಛೇದನ ಪಡೆದ? ಹೌದು. ಸಿ ಆಪ್ಷನ್. ನಿಮ್ಮ ಕೌಂಟ್ ಡೌನ್ ಶುರುವಾಗಿದೆ. ಸಿ 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 ಶ್ರುತಿನಾ? ಹೌದು ಮೇಡಮ್. ಸಿ ಸಿ ಶ್ರುತಿ. ಹೌದಾ? ಹೌದು. ಪಕ್ಕ? ಪಕ್ಕ ಪಕ್ಕ ಇದೆ. ಹೌದು. ಹಾಗಿದ್ರೆ ತಗೊಳ್ಳದ ಉತ್ತರವನ್ನ? ಓಕೆ ಓಕೆ ಮೇಡಮ್. ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಸರಿನೋ ತಪ್ಪೋ ಅಂತ ನೋಡೋಣ. ಇನ್ನು 6 ಸೆಕೆಂಡ್ಸ್ ಬಾಕಿ ಇದೆ. ಓಕೆ ಓಕೆ ಮೇಡಮ್. ಓಕೆ, ಸಿ ಶ್ರುತಿ ನಿಮ್ಮ ಉತ್ತರ. ಆಶಾ, ಜಲ್ಬಾಜಿ ಮಾಡ್ಬಿಟ್ರಾ? ಅನಿಸ್ತಿದೆ ಮೇಡಮ್. ಸಿ ಶ್ರುತಿ ಉತ್ತರ ಸರಿಯಾಗಿದೆ ಆಶಾ. ಸರಿಯಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಎರಡನೇ ಪ್ರಶ್ನೆಗೂ ಸರಿಯಾದ ಉತ್ತರವನ್ನ ಕೊಟ್ರಿ. 1000 ರೂಪಾಯಿ ಮೌಲ್ಯದ ಬಹುಮಾನವನ್ನ ನೀವು ಈಗಲೇ ಗೆದ್ಬಿಟ್ಟಿದ್ದೀರಿ. ಹಾಗಿದ್ರೆ ಇದೇ ರೀತಿ ನೀವು 10 ಪ್ರಶ್ನೆಗಳನ್ನ ಗೆಲ್ಲುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದೆಯಾ? ಗೆಲ್ತೀರಿ? ವಿಶ್ವಾಸ ಇದೆ ಮೇಡಮ್, ಗೆಲ್ತೀನಿ. ಲಕ್ಪತಿಯಲ್ಲಿ ನೀವು ಲಕ್ ಒಂದೇ ಅಲ್ಲ, ಲಕ್ಷ ಕೂಡ ಗೆಲ್ಲುವಂತಹ ಅವಕಾಶ ಇದು. ಓಕೆ ಓಕೆ ಮೇಡಮ್. ಹಾಗಿದ್ರೆ ಮೂರನೇ ಪ್ರಶ್ನೆ ಕೇಳೋಣ? ಓಕೆ ಮೇಡಮ್. ಓಕೆ, ಹಾಗಿದ್ರೆ ನಿಮ್ಮ ಮೂರನೇ ಪ್ರಶ್ನೆ ಇರುವಂತದ್ದು ಕಾರವಾರ ಯಾವ ಜಿಲ್ಲೆಗೆ ಸೇರುತ್ತೆ? ಕಾರವಾರ. ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಚಿಕ್ಕಮಗಳೂರು, ಡಿ ಉಡುಪಿ. ನಿಮ್ಮ ಸಮಯ ಈಗ ಶುರು. ಓಕೆ ಮೇಡಮ್. ಕಾರವಾರ ಯಾವ ಜಿಲ್ಲೆಗೆ ಸೇರುತ್ತೆ? ಓದಿದ್ ನೆನಪಿದ್ಯಾ? ಹೋಗಿದ್ದೀರಾ ಕಾರವಾರಕ್ಕೆ? ಹೋಗಿಲ್ಲ ಮೇಡಮ್, ಮಾಡ್ತೀವಿ. ಏನ್ ಅನ್ಸ್ತಾ ಇದೆ ನಿಮ್ಗೆ? ಉತ್ತರ ಏನಿರ್ಬೋದು? ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಚಿಕ್ಕಮಗಳೂರು, ಡಿ ಉಡುಪಿ. ಡಿ ಆಪ್ಷನ್ ಮೇಡಮ್. ಸಿ ಆಪ್ಷನ್ ಅಂತೀರಿ? ಡಿ 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 ಉಡುಪಿ. ಡಿ ಉಡುಪಿ ತಗೊಳ್ಳದ? 4 ಸೆಕೆಂಡ್ ಮಾತ್ರ ಬಾಕಿ ಇದೆ. ಡಿ ಉಡುಪಿನ? ಹೌದು. ಪಕ್ಕನಾ? ಪಕ್ಕ. ನಿಮ್ಮ ಸಮಯ ಮುಗ್ದಿದೆ. ನೀವ್ ಹೇಳಿರುವಂತಹದ್ದು ಡಿ ಉಡುಪಿ. ನಿಮ್ಮ ಉತ್ತರ ಸರಿನೋ ತಪ್ಪೋ ಅಂತ ನೋಡೋಣ. ಓಕೆ ಮೇಡಮ್. ನಿಮ್ಮ ಉತ್ತರ ಆಶಾ ತಪ್ಪು. ಆಶಾ, ಉಡುಪಿ ಉತ್ತರ ತಪ್ಪು. ಅಯ್ಯೋ. ಓಕೆ ಮೇಡಮ್. ಸರಿಯಾದ ಉತ್ತರ ಉತ್ತರ ಕನ್ನಡ. ಓಕೆ ಓಕೆ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ.
ಓಕೆ ಆಶಾ, ನೋ ಪ್ರಾಬ್ಲಮ್. ನೀವು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ರಿ. 1000 ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆದ್ದುಬಿಟ್ಟಿದ್ದೀರಿ ಆಶಾ. ಖುಷಿ ಆಗ್ತಾ ಇದೆಯಾ? ಓಕೆ, ವಂಡರ್ಫುಲ್. ಹೀಗೆ ಕರೆ ಮಾಡ್ತಾ ಇರಿ, ಟ್ರೈ ಮಾಡ್ತಾ ಇರಿ. ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ಸ್ವಲ್ಪ ಜಲ್ಬಾಜಿ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಎನಿವೇಸ್, ಕಂಗ್ರಾಚುಲೇಷನ್, 1000 ರೂಪಾಯಿ ಬಹುಮಾನವನ್ನ ನೀವು ಗೆದ್ದಿದ್ದೀರಿ. ಓಕೆ, ಹಾಗಿದ್ರೆ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಈ ಫಟಾಫಟ್ ಪ್ರಶ್ನೆಗೆ ಸಟಾಸಟ್ ಉತ್ತರವನ್ನ ಪಡೆಯುವಂತಹ ರೌಂಡ್ ಮುಂದುವರಿಯುತ್ತೆ. ಆದ್ರೆ ಒಂದು ಪುಟ್ಟ ವಿರಾಮದ ನಂತರ ಯಾರಿಗೆ ಸಿಗುತ್ತೆ, ಯಾರ ಕರೆ ಮಾಡ್ತೀವಿ, ನೀವು ಕಾಯ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ನಿಮ್ಗೆ ಕರೆ ಬಂದ್ಬಿಡ್ಬೋದು. ಟೇಕ್ ಅ ಬ್ರೇಕ್.